ಮಂಡ್ಯದಲ್ಲಿ ಯಾರು ಸ್ಪರ್ಧಿಸ್ತಾರೆ? ಪುಟ್ಟರಾಜು ಅವರ, ನಿಖಿಲ್ ಕುಮಾರಸ್ವಾಮಿ ಅವರ ಅಥವಾ ಎಚ್.ಡಿ. ಕುಮಾರಸ್ವಾಮಿ ಅವರ? ಈಗ ಫೈನಲಿ ಒಂದು ಹೇಳಿಕೆ ಬರ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ, ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನೇ ಅಂತ ಮಂಡ್ಯದಲ್ಲಿ ಜೆಡಿಎಸ್ ನಾಯಕ ಪುಟ್ಟರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಬಂದು ನಾಮಪತ್ರ ಸಲ್ಲಿಸಿದ್ರೆ ಸಾಕು, ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣನನ್ನ ಗೆಲ್ಲಿಸ್ತೀವಿ. ಮಂಡ್ಯ, ಹಾಸನ, ಕೋಲಾರದಲ್ಲಿ ಅಭ್ಯರ್ಥಿ ಆಯ್ಕೆಯನ್ನ ಮಾಡಿದ್ದೇವೆ. ನಾಳೆ ಜೆಡಿಎಸ್ಗೆ ಯಾವ ಕ್ಷೇತ್ರ ಅಂತ ಬಿಜೆಪಿ ಹೇಳುತ್ತೆ. ಮಂಡ್ಯದಲ್ಲಿ ಜೆಡಿಎಸ್ ನಾಯಕ ಪುಟ್ಟರಾಜು ಅವರು ಈ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಮಂಡ್ಯದಿಂದ ಯಾರು ಸ್ಪರ್ಧಿಸ್ತಾರೆ ಅನ್ನುವಂಥದ್ದನ್ನ 100 ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು. ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕೆ ಅಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೊತೇವೆ. ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲೂ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ, ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಹಕಾರದಿಂದ ಇವತ್ತು BJP ಮತ್ತು JDS ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿದ್ದಾರೆ. ಕುಮಾರಣ್ಣವ್ರನ್ನ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡ್ತಾರೆ. ಸೊ ಈ ವಿಚಾರದಲ್ಲಿ ಈಗ ಸುಮಲತಾ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸುಮಲತಾ ಅವರ ಜೊತೆಗೆ ಮಾತನಾಡ್ತೀನಿ ಅಂತ ಪುಟ್ಟರಾಜು ಅವರು ಹೇಳಿದ್ದಾರೆ. ಸೊ ಟಿಕೆಟ್ ಘೋಷಣೆ ಬಳಿಕ ಅವರ ಜೊತೆಗೂ ಕೂಡ ಮಾತನಾಡ್ತೇವೆ. ಹಿಂದೆ ರಾಜಕೀಯವಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿತ್ತು, ಈಗ ಅದೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ತೀವಿ ಅನ್ನುವಂಥ ಮಾತನ್ನ ಈಗ ಹೇಳಿದ್ದಾರೆ. ಸೊ ರಾಜಕೀಯದಲ್ಲಿ ಯಾರು ಶತ್ರುವು ಕೂಡ ಅಲ್ಲ, ಯಾರು ಮಿತ್ರರೂ ಅಲ್ಲ ಅನ್ನುವಂಥ ಮಾತನ್ನ ಈಗ ಪುಟ್ಟರಾಜು ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಎಲ್ಲವೂ ಒಗ್ಗಟ್ಟಿನಿಂದ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದನ್ನೇ ಸಣ್ಣ ಪುಟ್ಟ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಇನ್ನು 2 ತಿಂಗಳಿಗೆ ರಾಜ್ಯದ BJP ಅಧ್ಯಕ್ಷರು ಆದಂಥ ವಿಜೇಂದ್ರ ಅವರು ನಿನ್ನೆ ತಾನೇ ಹೇಳಿದ್ದಾರೆ. 22ನೇ ತಾರೀಕು ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದನ್ನು. ಮತ್ತು ನಾಳೆ BJP ಪಕ್ಷದ ಹೈಕಮಾಂಡೇ ತೀರ್ಮಾನ ಮಾಡಿ ಹೇಳುತ್ತೆ ಯಾವ್ಯಾವ ನಮಗೆ ಯಾವುದು, ಅವ್ರಿಗೆ ಯಾವುದು ಅಂತೇಳಿ. ಅದರ ಮೇಲೆ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಒಕ್ಕೋರ್ಲಿಂದ ನಾವು NDA ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಕೆಲಸ ಮಾಡ್ತೀವಿ. ಈಗ ಬಹುತೇಕ ನಾವು ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ. ನಾವೆಲ್ಲ ಶಾಸಕರು, ಮಾಜಿ ಶಾಸಕರುಗಳು, ನಮ್ಮೆಲ್ಲ ಮುಖಂಡರು ಸೇರಿ ಕುಮಾರಣ್ಣವ್ರನ್ನೇ ಈ ಸಲ ಕರ್ತರಬೇಕು. ಇವತ್ತು ಬಲಿಷ್ಠವಾಗಿ ನಮ್ಮ JDS ಪಕ್ಷವನ್ನು ಆ ಮಂಡ್ಯ ಅಂದರೆ ಇಂಡಿಯಾ ಅಂತಕ್ಕಂಥ ಒಂದು ದಿಕ್ಸೂಚಿ ಏನಿದೆ, ಅದಕ್ಕೆ ಒಂದು ಹೊಸ ನಾಂದಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ನಾವು 1 ಲೈನ್ ರೆಸಲ್ಯೂಷನ್ ಮಾಡಿ ಅವ್ರಿಗೆ ನಾವು ಕಳಿಸ್ಕೊಟ್ಟಿದ್ವಿ. ಬಹುತೇಕ ಮೊನ್ನೆ ತಾನೇ ಬಂದಂಥ ಸಂದರ್ಭದಲ್ಲಿ ಸ್ವತಃ ನಮ್ಮ ಜೊತೆಗೆ ಈಗ ಪುಟ್ಟರಾಜು ಅವರೇ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ಹೌದು, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಫೈನಲಿ ಮಂಡ್ಯದ ಏನ್ ಕತೆ ಅಂತ, ಮಂಡ್ಯದ ಭಯಂಕರ ಚರ್ಚೆ ಆಗ್ತಾ ಇತ್ತು, ಯಾರು ನಿಲ್ತಾರೆ ಅಂತ ಹೇಳಿ. ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರೇ ನಿಲ್ತಾರೆ ಅಂತ. ಹಾಗಿದ್ದಾಗ ಸುಮಲತಾ ಅವ್ರ ಕತೆ ಸರ್, ಈಗ ಬಹಳ ಬಹುಮುಖ್ಯವಾದಂಥ ದಿನ ಇವತ್ತು ಮಂಡ್ಯ ಜಿಲ್ಲೆಗೆ. ಪರಮಾತ್ಮ ಚಲುವನಾರಾಯಣ ಸ್ವಾಮಿ ಹಾಗೆ ಯೋಗ ನರಸಿಂಹ ಸ್ವಾಮಿಯ ವೈರ್ಮುಡಿ ಉತ್ಸವದ ಈ ಶುಭ ದಿನದಂದು ಇವತ್ತು ನಮ್ಮ ಕುಮಾರಣ್ಣವರ ಆಪರೇಷನ್ ಸಕ್ಸಸ್ ಆಗಿದೆ. ಇವತ್ತಿನೊಂದು 2 ದಿನದಲ್ಲಿ ತಾಯ್ನಾಡಿಗೆ ಮರಳೋರಿದ್ದಾರೆ. ನಾಳೆ ಸಂಜೆ ಇವತ್ತು ಈ ರಾಜ್ಯದಲ್ಲಿ NDA ಅಭ್ಯರ್ಥಿಗಳು ಯಾರ್ಯಾರು ಅಂತಕ್ಕಂಥದ್ದನ್ನ BJP ಮತ್ತು JDS ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮಗೆ ನಂಬಿಕೆ ಇದೆ, 100ಕ್ಕೆ 100 ಭಾಗ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ನಮ್ಮ ಪಕ್ಷಕ್ಕೆ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇವತ್ತು ಈಗಾಗಲೇ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೀವಿ, ಕುಮಾರಣ್ಣವ್ರನ್ನೇ ಅಭ್ಯರ್ಥಿಗಳಾಗಿ ಮಾಡಬೇಕು ಅಂತಕ್ಕಂಥ 1 ಲೈನ್ ರೆಸಲ್ಯೂಷನ್ ಮಾಡಿ ಅವ್ರನ್ನ ಒಪ್ಪಿಸ್ಕೊಂಡಿದ್ದೇವೆ. ಆ ಕಾರಣದಿಂದ ಅವರು ತಾಯ್ನಾಡಿಗೆ ಬರ್ತಿದ್ದ ಹಾಗೆ ಮಂಡ್ಯಕ್ಕೆ ಕರ್ಕೊಬಂದು ಅರ್ಜಿ ಹಾಕ್ಸುವಂಥ ಕೆಲಸ ಮಾಡ್ತೇವೆ ಸರ್. ಈಗ ಮೈತ್ರಿ ಇನ್ನೊಬ್ರು ಇಂಡಿಪೆಂಡೆಂಟ್ ಆಗಿ ಕಳೆದ ಬಾರಿ ಗೆದ್ದಿದ್ರು ಸುಮಲತಾ ಅವರು ಇನ್ನೂ ಸ್ಟ್ಯಾಂಡ್ ಯಾವುದು ತಗೊಂಡಿಲ್ವಲ್ಲ. ಈಗ ಅವರು ಸಹ ಈಗಾಗಲೇ BJP ಪಕ್ಷದ ಬೆಂಬಲಿತ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. NDA ಅಭ್ಯರ್ಥಿಗಳಾಗಿ ಅವರು ಆಕಾಂಕ್ಷಿತರಿದ್ದರು. ನನ್ನ ಪ್ರಕಾರ ಬಹುತೇಕ BJP ಪಕ್ಷ ಇವತ್ತು ನಮಗೆ ಬಿಟ್ಕೊಡುವಂಥ ಒಂದು ವಾತಾವರಣ ಇದೆ. ಆ ಕಾರಣದಿಂದ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡ್ಕೊಂಡಿದ್ದೇವೆ. ಅವ್ರಿಗೂ ಸರಿಯಾದಂಥ ಒಂದು ಸ್ಥಾನಮಾನ ಸಿಗಬೇಕು, ಅದನ್ನು BJP ಪಕ್ಷ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೇವೆ. ಆದರೆ ನಾವು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತು JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ.
ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀರಾ ಸುಮಲತಾ ಅವರನ್ನ? ಯಾರಾದ್ರೂ ಮಾತನಾಡಿಸಿದ್ರಾ? ಕುಮಾರಸ್ವಾಮಿ ಅವರ ಸತ ಏನಾದ್ರು ಮಾತಾಡಿದಾರಾ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಯಾರಾದ್ರೂ ಮಾತಾಡಿದಾರಾ, ಅಥವಾ ದೇವೇಗೌಡರು ಯಾರಾದ್ರೂ ಮಾತಾಡಿದಾರಾ? ಈಗ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರುಗಳೇ ದೇವೇಗೌಡರ ಆದಿಯಾಗೂ ಮಾತಾಡ್ತಾರೆ. ಇನ್ನೂ ಪ್ರಕ್ರಿಯೆ ಇನ್ನು NDA ಅಭ್ಯರ್ಥಿಗಳು ಯಾರು ಅಂತಕ್ಕಂಥ ತೀರ್ಮಾನ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮಾತಾಡಿಸ್ಲಿಕ್ಕಾಗಿಲ್ಲ. ಇವತ್ತು ಜಿಲ್ಲೆಯ ಪರವಾಗಿ ನಾವು ನಮ್ಮ ಮುಖಂಡರುಗಳಾಗಿ ನಾವು ಮಾತಾಡ್ತೀವಿ. ಆದರೆ ಅವರು ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳು ಮೊದಲು ಮಾತಾಡಿ ಅವರ ಸೂಚನೆ ಮೇರೆಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ಇಲ್ಲಿವರೆಗೂ ಪುಟ್ಟರಾಜು ಅವರೇ ಕ್ಲಾರಿಟಿ ಇರ್ಲಿಲ್ವಾ? ಮಂಡ್ಯವನ್ನ ಬಿಜೆಪಿ ಬಿಟ್ಕೊಡತ್ತೆ ಬಿಟ್ಕೊಡಲ್ಲ ಅನ್ನುವಂಥ ಗೊಂದಲದಲ್ಲಿದ್ರ ಅಂತ? ಈಗ ಬಹುತೇಕ ಈಗ ಯಾವುದೂ ತೀರ್ಮಾನ ಆಗದೆ ಒಂದು ಬಿಜೆಪಿ ಮತ್ತು JDS ಅಲಯನ್ಸ್ ಆದಾಗ ಏಕಾಏಕಿ ನಾವು ತೀರ್ಮಾನ ಮಾಡ್ತಕ್ಕಂಥ ಅಗತ್ಯ ಬೇಡ ಅಂತಕ್ಕಂಥ ಒಂದು ತೀರ್ಮಾನದಲ್ಲಿದ್ವಿ. ನಮಗೆ ಭರವಸೆ ಇತ್ತು 100ಕ್ಕೆ 100 ಭಾಗ JDSಗೆ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ನಮಗಲ್ಲಿತ್ತು. ಆದರೂ ಅದನ್ನ ಈ ಒಂದು ಅಲಯನ್ಸ್ ತೀರ್ಮಾನ ಆಗೋ ತನಕ ಮಾಡೋದು ಬೇಡ ಅಂತಕ್ಕಂಥ ಹಿನ್ನೆಲೆಯಲ್ಲಿದ್ವಿ. ಬಟ್ ಬಹಳಷ್ಟು ಜನ ಒತ್ತಡವನ್ನ ಹಾಕ್ತಾ ಇದ್ರು ಮಂಡ್ಯ ಭಾಗದಲ್ಲಿ. ಕಳೆದ ಬಾರಿಯೂ ಕೂಡ ಅದೇ ಬಂದಿತ್ತು, ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಬೇಕು ಈ ಬಾರಿ, ಕಳೆದ ಬಾರಿ ಆದಂಥ ಸೋಲನ್ನ ಈ ಬಾರಿ ಗೆಲುವಾಗಿ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ. ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದೇಟ್ ಹಾಕಿದ್ರ, ಅಥವಾ ದೇವೇಗೌಡರು ಬೇಡ ಅಂದ್ರ, ಅಥವಾ ಕುಮಾರಸ್ವಾಮಿನೇ ಬೇಡ ಅಂದ್ರ, ಅಥವಾ ಈಗ ಅಲ್ಲಿರುವಂತ ನಾಯಕರು ಯಾರು ಬೇಡ ಕುಮಾರಣ್ಣನೇ ಬರ್ಲಿ ಅಂತಾನ? ಇಲ್ಲ ದೇವೇಗೌಡಜಿಯವರು ಕುಮಾರಣ್ಣರ ಆದಿಯಾಗಿ ನಾವು ನಮ್ಮೆಲ್ಲ ಪಕ್ಷದ ಜಿಲ್ಲೆಯ ನಾಯಕರುಗಳೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ನಿಲ್ಲಿಸಬೇಕು ಅಂತಕ್ಕಂಥ ಅಭಿಲಾಷೆ ಇತ್ತು. ಆದರೆ ಅವರು ನಾನು ರಾಜ್ಯಾಂತ ಪ್ರವಾಸ ಮಾಡಬೇಕಾಗಿದೆ, ಈಗಾಗಲೇ ನಾನು ರಾಮನಗರದಲ್ಲಿ ಅಭ್ಯರ್ಥಿಯಾಗಿದ್ದೀನಿ, ತಿರ್ಗಾ ನಾನು ಅಲ್ಲಿಗೆ ಇಲ್ಲಿಗೆ ಓಡಾಡುವಂಥ ಪ್ರಕ್ರಿಯೆ ಆಗಬಾರ್ದು, ನಾನು ಅದು ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಮೊದಲು ನಾವು ಪ್ರಯತ್ನ ಪಟ್ವಿ. ಅದಾಗದೇ ಇರೋ ಕಾರಣದಿಂದ ನಾವು ಕುಮಾರಣ್ಣವ್ರನ್ನ ಕರ್ತರ್ತಾ ಇದ್ವಿ. ಸೊ ನೀವು ಹೇಳ್ತಾ ಇರುವಂತ ಅರ್ಥ, ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ, ಅವ್ರು ಇನ್ನೆಲ್ಲೂ ಕೂಡ ರಾಜಕೀಯ ಬೇರೆ ಯಾವುದು ಕೂಡ ಪ್ರಯತ್ನ ಮಾಡೋದಿಲ್ಲ, ರಾಮನಗರಕ್ಕೆ ಮುಂದಿನ ಬಾರಿ ಸ್ಪರ್ಧೆ ಮಾಡ್ತಾರೆ, ಹಾಗಾಗಿ ಡೈವರ್ಟ್ ಆಗೋ ಪ್ರಶ್ನೆನೇ ಇಲ್ಲ ಅನ್ನೋದು ಕ್ಲಾರಿಟಿ. ಇಲ್ಲ ಅದೇ ಈಗ ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರಾಗಿದ್ದಾರೆ. ರಾಜ್ಯದಲ್ಲಿ ಈಗ ನಮಗೆ ಇರ್ತಕ್ಕಂಥ ಒಂದು ನಾಯಕರಿಗೆ ಇವರೇ ಎಲ್ಲ ಕಡೆ ಓಡಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನನ್ನನ್ನು ಸೀಮಿತ ಮಾಡಿ ಕಟ್ಟಾಕ್ಬೇಡಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಾಗಾಗಿ ಅವ್ರನ್ನ ನಾವು ಬಲವಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಕೋಲಾರದ ಏನ್ ಸರ್ ಕತೆ? ಹಾಸನದ ಏನ್ ಕತೆ? ಹಾಸನದಂತೂ ಪ್ರಜ್ವಲ್ ಅವರು ಕ್ಲಿಯರ್ ಇದೆ ಅನ್ಸುತ್ತೆ. ಕೋಲಾರದ ಏನ್ ಕತೆ? ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಗೌರವಾನ್ವಿತ ವಿಜೇಂದ್ರ ಅವರು ನಿನ್ನೆ ತಾನೇ ಹೇಳಿದ್ದಾರೆ, 22ನೇ ತಾರೀಕು ಸಾಯಂಕಾಲದೊಳಗೆ NDA ಅಭ್ಯರ್ಥಿಗಳು ಯಾರ್ಯಾರು ಅಂತಕ್ಕಂಥ ತೀರ್ಮಾನ ಆಗುತ್ತೆ ಅಂತ. ನಾಳೆ ಸಂಜೆ ಒಳಗೆ ಎಲ್ಲ ಕ್ಲಿಯರ್ ಆಗುತ್ತೆ. ನಮ್ಮ ಅಭ್ಯರ್ಥಿಗಳನ್ನ NDA ಅಭ್ಯರ್ಥಿಗಳನ್ನ ನಿಲ್ಲಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ಮ ಅಭ್ಯರ್ಥಿ ರೆಡಿ ಇದ್ದಾರಾ? ಯಾರು ಅಂತ ಕ್ಲಿಯರ್ ಇದೆಯಾ? ಈಗ ಬಹುತೇಕ ಅದು ನಮ್ಮ ರಾಜ್ಯ ಮಟ್ಟದ ನಾಯಕರುಗಳ ಜೊತೆ ಈಗಾಗಲೇ ಸಮಾಲೋಚನೆ ಇದ್ದಾರೆ. ಅಲ್ಲೂ ಭಾಳ ಆಕಾಂಕ್ಷಿತರಿದ್ದಾರೆ. ಅದರಲ್ಲಿ ಎಲ್ಲರೂ ಪ್ರಬಲವಾಗಿ ಸಮರ್ಥರಿದ್ದರೂ ಸಹ ಒಂದು ಒಳ್ಳೆ ಅಭ್ಯರ್ಥಿನ ಹಾಕುವಂಥ ಕೆಲಸ ಆಗುತ್ತೆ. ನಿಮ್ಮನ್ನೇ ನಿಲ್ಲಿ ಅಂದಿದ್ರಲ್ಲ ಸರ್, ನೀವು ಯಾಕೆ ಹಿಂದೆ ಸರಿದ್ರಿ? ನಾವು ಹಿಂದೆ ಸರಿಯುವಂಥ ಅಂಥ ಪರಿಸ್ಥಿತಿ ಬಂದಾಗ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ನಾನು ಈಗಾಗಲೇ ನಮ್ಮ ಮುಖಂಡರಿಗೆ, ರಾಜ್ಯ ಮಟ್ಟದ ನಾಯಕರುಗಳಿಗೆ, ಕುಮಾರಣ್ಣ ಅವರಿಗೆ, ದೇವೇಗೌಡಜಿಯವರಿಗೆ ಹೇಳಿದ್ದೆ. ಇವತ್ತು ಬಹುತೇಕ ನಾವೆಲ್ಲರೂ ಬಲವಂತ ಮಾಡಿದಂಥ ಹಿನ್ನೆಲೆಯಲ್ಲಿ ಕುಮಾರಣ್ಣವರು ನಮ್ಮ ಮಾತು ತೆಗಿಲಿಕ್ಕೆ ಆಗಲಿಲ್ಲ, ಒಪ್ಪಿಗೆ ಕೊಟ್ಟಿದ್ದಾರೆ. ಓಕೆ, ತುಂಬ ಧನ್ಯವಾದಗಳು, ಒಳ್ಳೇದಾಗಲಿ ಸರ್, ಆಲ್ ದ ಬೆಸ್ಟ್ ನಿಮ್ಮ ಈ ಚುನಾವಣೆಯ ಪಯಣಕ್ಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಪುಟ್ಟರಾಜ್ ಅವರೇ. ಓಕೆ, ಇದು ಮಂಡ್ಯ ವಿಚಾರದಲ್ಲಿ, ಜೊತೆಗೆ ಹಾಸನ ಮತ್ತು ಕೋಲಾರ ವಿಚಾರದಲ್ಲಿ ಈಗ JDSಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮಂಡ್ಯ ವಿಚಾರದಲ್ಲಂತೂ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಈಗಾಗಲೇ ಪುಟ್ಟರಾಜ್ ಅವರು ಹೇಳಿದ್ದಾರೆ.